ಈ ಬಲಿಪೂಜೆಯನ್ನು ಕೃತಜ್ಞತಾಗಿ ವೀಣಾಮುಖಿಸಿದ್ದಾರೆ. ಕೃತಜ್ಞತೆಯಾಗಿ ಸಿಸಿಲಿಯಾ ಪ್ರಾಜೆಕ್ಟ್ ನಿರ್ವಹಿಸಿದ್ದಾರೆ. ಅಸೂರ್ಯ ಕಲ್ವಿಕರಿಸುವ ವಿಶೇಷ ಕಾರ್ಯಕ್ಕಾಗಿ ತೋರಿಸಿದ್ದಾರೆ. ನಂದಿಗ ತಂದೆ ದೇವರ ಪ್ರೀತಿಯು ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆಗಮನ ಕಾಲದ ಎರಡನೆಯ ಭಾನುವಾರ ನಮ್ಮ ಅಹಂಕಾರ ಜಂಬದ ಗುಡ್ಡ ಸಮವಾಗಬೇಕು. ಆಗಮನ ಕಾಲ ಸುಧಾರಣೆಯ ಕಾಲ, ಪ್ರಸನ್ನತೆಯ ಕಾಲ, ಪರಿವರ್ತನೆಯ ಕಾಲ ಹಾಗೂ ಕೃಪಾಶೀರ್ವಾದಗಳಿಂದ ತುಂಬಿದ ಕಾಲ. ಈ ಕಾಲದಲ್ಲಿ ಪ್ರಭುವಿನ ಬರುವಿಕೆಯ ನಿರೀಕ್ಷೆಯನ್ನು ನಾವು ಹೊಂದಿರುತ್ತೇವೆ. ಕಾಯುವಿಕೆಯ ಸಮಯವು ಸ್ವಾಭಾವಿಕವಾಗಿ ಕಷ್ಟ ಹಾಗೂ ಮನುಷ್ಯನಲ್ಲಿ ಅನಿರೀಕ್ಷಿತ ಆತಂಕವನ್ನು ಉಂಟು ಮಾಡುತ್ತದೆ. ಈ ಪ್ರಭುವಿನ ಆಗಮನ ಎಲ್ಲರಿಗೂ ಭರವಸೆಯನ್ನು ನೀಡುವಂತಾಗಿದೆ ಎಂದು ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುತ್ತದೆ. ಈ ದಿವ್ಯ ಬಲಿಪೂಜೆಯಲ್ಲಿ ದೇವರಿಗೆ ನಮ್ಮನ್ನೇ ಸಮರ್ಪಿಸಿಕೊಂಡು ಈ ಆಗಮನ ಕಾಲದ ಸಂದರ್ಭದಲ್ಲಿ ನಾವೆಲ್ಲರೂ ಭರವಸೆಯಿಂದ ಪ್ರಭುವನ್ನು ಎದುರುಗೊಳ್ಳಲು ಸಿದ್ಧರಾಗೋಣ ಹಾಗೂ ಅದಕ್ಕಾಗಿ ನಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ಳೋಣ. ಆತ್ಮೀಯರೇ, ಈ ದಿವ್ಯ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ಆಮೆನ್. Glory
ದಯೆ ತೋರಿ ಪ್ರಭು ಓ ಪ್ರಭು ದಯೆ ತೋರಿ ದಯೆ ತೋರಿ ಕ್ರಿಸ್ತನೇ ತೋರಿ ಕ್ರಿಸ್ತನೇ ತೋರಿ ಕ್ರಿಸ್ತನೇ ದಯೆ ತೋರಿ ಕ್ರಿಸ್ತನೇ ತೋರಿ ಕ್ರಿಸ್ತನೇ ದಯೆ ತೋರಿ ಕ್ರಿಸ್ತನೇ ದಯೆ ತೋರಿ ಪ್ರಭು ಓ ಪ್ರಭು ದಯೆ ತೋರಿ ದಯೆ ತೋರಿ ಪ್ರಭು ಓ ಪ್ರಭು ದಯೆ ತೋರಿ ದಯೆ ತೋರಿ ಸರ್ವಶಕ್ತದಯಾಮಯ ದೇವರೇ, ನಿಮ್ಮ ಕುಮಾರರನ್ನು ಬರಮಾಡಿಕೊಳ್ಳಲು ಕಾತುರರಾಗಿರುವ ನಮಗೆ ಯಾವ ಲೌಕಿಕ ವಿಷಯವೂ ಅಡ್ಡಿಯಾಗದೆ ಇರಲಿ. ಸ್ವರ್ಗೀಯ ಜ್ಞಾನ ಪಡೆದು ನಾವು ಅವರ ಒಡನಾಡಿಗಳಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬಡಬಗ್ಗರಿಗೆ ತೀರ್ಪುಡುವುದು ನ್ಯಾಯನೀತಿಯಿಂದ, ನಾಡ ದಲಿತರಿಗೆ ನಿರ್ಣಯಿಸುವುದು ಯಥಾರ್ಥತೆಯಿಂದ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಜೆಸ್ಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ಗಡಿಯು. ನೆಲೆಸುತ್ತಾತನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಶಕ್ತಿ ಸಮಾಲೋಚನೆಯನ್ನುವ ಆತ್ಮ, ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಅವರು ನೆಲೆಸುತ್ತಾತನ ಮೇಲೆ ಸರ್ವೇಶ್ವರನ ಆತ್ಮ. ಸರ್ವೇಶ್ವರನ ಭಯಭಕ್ತಿ ಆತನಿಗೆ ಪರಿಮಳದಂತೆ, ತೀರ್ಪಿಡನಾದ ಕಣ್ಣಿಗೆ ತೋಚಿದಂತೆ, ನಿರ್ಣಯಿಸನಾದ ಕಿವಿಗೆ ಬಿದ್ದಂತೆ. ಆದರೆ ಬಡಬಗ್ಗರಿಗೆ ತೀರ್ಪಿಡುವನು ನ್ಯಾಯ ನೀತಿಯಿಂದ, ನಾಡ ದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ. ದಂಡಿಸುವನು ಲೋಕವನ್ನು ಗುಡಿ ಎಂಬ ದಂಡದಿಂದ, ಕೊಲ್ಲುವನು ಕೆಡುಕರನ್ನು ಉಸಿರೆಂಬ ಕತ್ತಿಯಿಂದ. ಸಧರ್ಮವೇ ಆತನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸ್ವಂತಪಟ್ಟಿ. ಬಾಳು ತೋಳ ಕುರಿ ಮರಿಗಳು ಒಂದಿಗೆ, ಮಲಗುವು ಮೇಕೆ ಚಿರತೆಗಳು ಜೊತೆಗೆ, ಮೊನೆಯುಣ್ಣುವು ಕೇಸರಿಗಳು ಒಟ್ಟಿಗೆ, ನಡೆಸುವುದು ಅವುಗಳನ್ನು ಚಿಕ್ಕ ಮಗು ಬೇಯಿಸುವುದಕ್ಕೆ. ಮೇಯುವು ಕರಡಿ ಆಕಳುಗಳು ಒಟ್ಟಿಗೆ, ಮಲಗುವು ಅವುಗಳ ಮರಿಗಳು ಜೊತೆಗೆ, ಎತ್ತಿನ ಹುಲ್ಲು ಮೇವಾಗುವುದು ಸಿಂಹಕ್ಕೆ. ಆಡುವುದು ಮೊಲೆ ಕೂಸು ನಾಗರ ಪುಕ್ಕದ ಮೇಲೆ, ಕೈ ಹಾಕುವುದು ಮೊಲೆ ಬಿಟ್ಟ ಮಗು ಹಾವಿನ ಬೆಲ್ಲದ ಒಳಗೆ. ಹಾನಿಯನ್ನು ಕೇಡನ್ನು ಮಾಡಲಾರು ನನ್ನ ಪರ್ವತದ ಮೇಲೆ, ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ತಲೆಯ ಮೇಲೆ. ಆ ದಿನದಲ್ಲಿ ಜೆಸ್ಸೆಯನ ಸಂತಾನದ ಕುಡಿ ಸರ್ವ ಜನಾಂಗಗಳಿಗೆ ಧ್ವಜಪ್ರಾಯವಾಗಿ ನಿಲ್ಲುವುದು. ಆತನನ್ನು ರಾಷ್ಟ್ರಗಳು ಆಶ್ರಯಿಸುವುದು. ವೈಭವದಿಂದಿರುವುದಾತನ ವಿಶ್ರಾಂತಿ ನಿಲಯವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ,
ಪರಿಪಾಲಿಸಲಿ ದೀನದಲಿತರು ನ್ಯಾಯದಿಂದ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂತೋಷಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿನ ಆತನ ಆಧಿಪತ್ಯ, ಮಹಾನದಿಯಿಂದ ಭೂಮಿಯ ಎಲ್ಲೆಡೆಯವರೆಗಿದೆ ಆತನ ಪ್ರಜಾಪ್ರಭುತ್ವ. ಬೆಳಗಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂತೋಷಿ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಾಚೀನ ಗ್ರಂಥಗಳಲ್ಲಿ ಬರೆಯುವುದೆಲ್ಲವೂ ನಿಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸೈರಣೆ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆ ಉಳ್ಳವರಾಗಬೇಕೆಂಬುದೇ ಇವೆಲ್ಲ ಬರೆಯಲಾಗಿದೆ. ಈ ಸೈರಣೆ ಮತ್ತು ಉತ್ತೇಜನದ ಮೂಲವಾಗಿರುವ ದೇವರು ನಿಮ್ಮೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಹೀಗೆ ಒಮ್ಮನಸ್ಸಿನಿಂದಲೂ ಒಕ್ಕಲಿನಿಂದಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರನ್ನು ಕೊಂಡಾಡುವಂತಾಗಲಿ. ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರು ಅಂಗೀಕರಿಸಿರಿ. ದೇವರು ತಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ಮತ್ತು ದೇವರು ತೋರಿದ ಕರುಣೆಗಾಗಿ ಅವರನ್ನು ಯೆಹೂದ್ಯರಲ್ಲದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯೆಹೂದ್ಯರಿಗೆ ಅಧೀನರಾದರು. ಅದಕ್ಕೆ ಸಾದೃಶ್ಯವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ: ಈ ಕಾರಣದಿಂದ ನಾನು ಯೆಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು, ನಿಮ್ಮ ನಾಮವನ್ನು ಸಂಕೀರ್ತಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. Alleluia, alleluia, alleluia. Alleluia, 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 alleluia. Alleluia, 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 alleluia. ಸಾರುವೆನು ಓ ದೇವಾ ನಿನ್ನಯ ವಾಕ್ಯೆಯಲ್ಲಿಂದು, ಹೊಗಳುವೆನು ಓ ದೇವಾ ನಿನ್ನಯ ನಾಮವನ್ನಿಂದು. ಬೇಡುವೆ ಕರುಣೆಯ ಪ್ರೀತಿ, ನೀಡುವಿ ಪ್ರೇಮದ ಜ್ಯೋತಿ. Alleluia, Alleluia, alleluia. Alleluia, alleluia, alleluia. Alleluia, 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 alleluia. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ
ಬೋಧನೆ ಮಾಡಲು ಪ್ರಾರಂಭಿಸಿದನು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುತ್ತಾ ಬಂದನು. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲಿ ಒಬ್ಬನು ಘೋಷಿಸುತ್ತಿದ್ದಾನೆ ಎಂದು ಪ್ರವಾದಿ ಯೆಶಾಯನು ಸೂಚಿಸಿದ ವ್ಯಕ್ತಿ ಈತನೇ. ಒಂಟೆ ತುಪ್ಪಳದ ಹೊದಿಕೆ, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇವೇ ಈತನ ಉಡುಗೆ. ಮಿಡತೆ ಮತ್ತು ಕಾಳು ಜೇನು ಇವೇ ಈತನ ಆಹಾರ. ಜನರು ಜೆರುಸಲೇಮಿನಿಂದಲೂ ಇಡೀ ಜುದೆಯ ಪ್ರಾಂತ್ಯದಿಂದಲೂ ಜಾರ್ಡನ್ ನದಿಯ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಈತನ ಬಳಿಗೆ ಬರುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಜಾರ್ಡನ್ ನದಿಯಲ್ಲಿ ಈತನಿಂದ ಸ್ನಾನದೀಕ್ಷೆಯನ್ನು ಪಡೆಯುತ್ತಿದ್ದರು. ಫರಿಸಾಯರಲ್ಲೂ ಸದ್ದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನದೀಕ್ಷೆ ಪಡೆಯಲು ಬರುವುದನ್ನು ಯೋಹಾನನು ನೋಡಿದನು. ಅವರನ್ನು ಉದ್ದೇಶಿಸಿ, ಎಲೆ ವಿಷ ಸರ್ಪಗಳ ಪೀಳಿಗೆ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರು ಯಾರು? ನಿಮಗೆ ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಅಬ್ರಾಹ್ಮಣೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲಿ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರ ಬ್ರಾಹ್ಮಣನಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ. ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರ ಆತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾ ಸ್ನಾನ ಕೊಡುವರು. ಅವರು ನನಗಿಂತಲೂ ಶಕ್ತರು. ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ. ಅವರ ಕೈಯಲ್ಲಿ ಮೊರವಿದೆ. ತಮ್ಮ ಕಣದಲ್ಲಿಯ ರಾಶಿಯನ್ನು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು, ಒಟ್ಟನ್ನು ಅರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಎಚ್ಚರಿಸಿದನು. ಪ್ರಭುವಿನ ಶುಭ ಸಂದೇಶ. ವಿಸ್ತರಿ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೂ ಪ್ರಪ್ರಥಮವಾಗಿ ಬೈಬಲಲ್ಲಿ ಸ್ನಾನ ದೀಕ್ಷೆ, ಅದರ ಜೀವನದಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸುವಂಥ ಮೇಘನ ಮತ್ತು ಅವರಿಗೆ ಉತ್ತೇಜನ ಕೊಡುವಂಥ ಕುಟುಂಬದವರು, ಭಕ್ತರು ಮತ್ತು ಅವರ ಬಂಧು ಮಿತ್ರರು ತಮಗೆಲ್ಲರಿಗೂ ಇವತ್ತು ಎರಡನೆಯ ಆಗಮನ ಕಾಲದ ಭಾನುವಾರದಂದು ಯೇಸು ಕೊಡುವಂಥ ಒಂದು ಉತ್ತಮ ಸಂದೇಶ ಯಾವುದಂದರೆ, ನಮ್ಮ ಜೀವನ ಎಂಬ ಮರವನ್ನು ಯಾರು ಕಡಿದು ಹಾಕಿದರೂ ನಾವು ಚಿಕಿತ್ಸೆಗೊಳ್ಳದೆ, ನಾಶವಾಗದೆ, ಬಿದ್ದು ಹೋಗದೆ ಪುನಃ ಚುಗುರಿ ಬರಬೇಕು. ಜೆಸ್ಸಿಯ ಕುಟುಂಬದಲ್ಲಿ ಹುಟ್ಟಿದಂಥ ಮಗುತರ ಇವತ್ತಿನ ಶುಭ ಸಂದೇಶದಲ್ಲಿ ಜೆಸ್ಸೆಯ ಆ ಮರದ ಬುಡದಲ್ಲಿ ಹೊಸ ಮೊಳಕು ಬರಬೇಕು, ಚಿಗುರು ಬರಬೇಕಂತ ಇವತ್ತಿನ ಶುಭ ಸಂದೇಶ ಬೈಬಲ್ ನಮಗೆ ತಿಳಿಸ್ತಾ ಇದೆ. ಹಾಗಾದರೆ ಹೇಗೆ ನಾವು ಬೀಳದೆ ಪುನಃ ಚಿಗುರಬೇಕು? ಆಗಮನ ಕಾಲದ ಸಂದೇಶ. ಮೊದಲನೇ ವಾಕ್ಯ ನಮಗೆ ಕೊಡ್ತಾ ಇದೆ, ನಮಗೆ ಯೇಸುವಿನ ಅಥವಾ ಸರ್ವೇಶ್ವರನ ಆತ್ಮದ ಬಲ, ಆತ್ಮದ ಶಕ್ತಿ ನಮ್ಮ ಮೇಲೆ ಇರಬೇಕಂತ ಯೆಶಾಯ ಪ್ರವಾದಿ ಹೇಳ್ತಾನೆ. ದೇವರ ಶಕ್ತಿ, ಆತ್ಮದ ಬಲ ನಮ್ಮಲ್ಲಿ ಇಲ್ಲದಿದ್ರೆ, ಪವಿತ್ರಾತ್ಮರ ಶಕ್ತಿ, ನಾವು ಬಿದ್ದೇ ಸತ್ತು ನಶಿಸಿ ಹೋಗುತ್ತೇವೆ ವಿನ ನಾವು ಪುನಃ ಎದ್ದೇಳಿ ಪುನಃ ನಾವು ಅಲ್ಲಿ ಚಿಗುರಿ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಈ ಜೆಸ್ಸೆಯ ಬುಡದಿಂದ ಚಿಗುರುವುದು ಹೇಗೆ? ಅದಕ್ಕೆ ಮೊದಲನೇ ವಾಚನ ಕೆಲವು ವಿಷಯಗಳನ್ನು ತಿಳಿಸ್ತವೆ. ಯಾವುದಂದ್ರೆ, ಯಾವಾಗ ಯೇಸು ನಮ್ಮ ಹೃದಯದಲ್ಲಿ ಜೀವನದಲ್ಲಿ ಪ್ರಪ್ರಥಮವಾಗಿ ಬರುತ್ತಾರೋ ಆಗ ನಮ್ಮ ಜೀವನ ಬದಲಾಗುತ್ತದೆ. ಮೊದಲನೇ ಜೀವನ ನಂತರ ಇರುವುದಿಲ್ಲ. ಮೊದಲನೇ ಜೀವನ ನಂತರ ಇರುವುದಿಲ್ಲ. ಹೊಸ ಜೀವನ, ಹೊಸ ಪರಿವರ್ತನೆ ನಮಗೆ ಬಂದೇ ಬಿಡುತ್ತದೆ. ಹೇಗೆ? ಯೆಶಾಯ ಹೇಳ್ತಾನೆ, ಅವನ ಮಾತಿನಲ್ಲಿ ಕೇಳೋಣ. ಮನುಷ್ಯನಲ್ಲಿ ದೇವರು ಜ್ಞಾನ ಮತ್ತು ವಿವೇಕತನ ತುಂಬುತ್ತಾರೆ. ಈ ಪರಮ ಪ್ರಸಾದ ಸಿಕ್ಕಿದ ನಂತರ ಈ ಹುಡುಗಿಗೆ ಶಾಲೆಯಿಂದ ಸಿಗುವಂತ ಜ್ಞಾನನೇ ಬೇರೆ,
ಚರ್ಚಲ್ಲಿ ಪರಮಪ್ರಸಾದದಲ್ಲಿ ಸಿಗುವಂತ ಜ್ಞಾನ ವಿವೇಕತನೇ ಬೇರೆ ಆಧ್ಯಾತ್ಮಿಕ. ಎರಡನೇದಾಗಿ ಆಕೆಗೆ ಸಮಾಲೋಚನೆ ಸಿಗುತ್ತದೆ. ಈ ಸಮಾಲೋಚನೆ ಶಾಲೆಯಲ್ಲಿ ಸಿಗುವುದಿಲ್ಲ. ಎಷ್ಟೋ ಓದಿದ್ರು ಸಹ ನಮಗೆ ಆ ಸಮಾಲೋಚನೆ ಸಿಗುವುದಿಲ್ಲ. ಮೊನ್ನೆ ಒಂದು ಕಾರ್ಟೂನ್ ನೋಡಿದೆ ನಾನು. ಅದರಲ್ಲಿ ಒಬ್ಬ ಶಾಲೆಗೆ ಹೋಗದಂತ ಹುಡುಗ ಬಿಸಾಡಿದಂತ ಕಸವನ್ನು ಎತ್ತುತ್ತಾ ಇದ್ದಾನೆ. ಆದ್ರೆ ಒಂದು ಕ್ಯಾಪ್ಷನ್ ಓದ್ತಾ ಇದ್ದೇನೆ, ಏನಂದ್ರೆ ಓದಿದವರು ಕಸವನ್ನು ಬಿಡಿಸ್ತಾ ಅಲ್ಲಿ ಹೊರಗಡೆ ಬಿಡಿಸ್ತಾ ಇದ್ದಾರೆ ಅಥವಾ ಅಲ್ಲಿ ಹೊರಗಡೆ ಎಸೆಯುತ್ತಾ ಇದ್ದಾರೆ. ಆದ್ರೆ ಈ ಹುಡುಗ ಓದದವನು ಅದನ್ನು ಎತ್ತುತ್ತಾ ಇದ್ದಾನೆ. ಈಗ ಹೇಳಿ, ವಿದ್ಯಾಭ್ಯಾಸ ಒಳ್ಳೆಯದ? ವಿದ್ಯಾಭ್ಯಾಸ ಇಲ್ಲದಿದ್ರೆ ಒಳ್ಳೆಯದ? ವಿದ್ಯಾಭ್ಯಾಸ ಇದ್ದವರು ಕಸವನ್ನು ಬಿಸಾಡುತ್ತಾರೆ, ಅದು ವಿದ್ಯಾಭ್ಯಾಸ ಇಲ್ಲದವನು ಆ ಕಸವನ್ನು ಎತ್ತುತ್ತಾ ಇದ್ದಾನೆ. ಸೊ ಹಾಗಾದ್ರೆ ಯಾವ ಜ್ಞಾನರು? ಪರಮಪ್ರಸಾದ ಈ ಸಮಾಲೋಚನೆ ಶಕ್ತಿ ಈ ಮಕ್ಕಳಿಗೆ ಕೊಡುತ್ತದೆ. ಮೂರನೇದಾಗಿ ಭಯ ಭಕ್ತಿಯನ್ನು ನಮ್ಮಲ್ಲಿ ತುಂಬಿಸ್ತದೆ. ಇವತ್ತು ನಮಗೆ ದುಡ್ಡಿನ ಅಹಂಕಾರ ಇರಬಹುದು, ನಾವು ದೊಡ್ಡವರಿಂದ ಅಹಂಕಾರ ಇರಬಹುದು. ಇವತ್ತಿನ ಪೀಠಿಕೆಯಲ್ಲಿ ನಾವು ಕೇಳಿದೆವು. ಅದೇ ಯೆಶಾಯ ಹೇಳ್ತಾನೆ, ಯಾವಾಗ ಈ ಪರಮಪ್ರಸಾದವನ್ನು ನಾವು ಸ್ವೀಕರಿಸ್ತೇವೋ, ದೇವರ ಆತ್ಮ ನಮ್ಮಲ್ಲಿ ಬರುತ್ತದೋ, ಆಗ ಭಯ ಮತ್ತು ಭಕ್ತಿ ನಮ್ಮಲ್ಲಿ ಬಂದು ಬಿಡ್ತದೆ. ಅಪ್ಪ ಅಮ್ಮನಿಗೆ, ದೊಡ್ಡವರಿಗೆ, ಗುರುಗಳಿಗೆ, ಚರ್ಚಿಗೆ, ದೇವರಿಗೆ, ಬೈಬಲ್ಗೆ ಭಯ, ಭಕ್ತಿ, ನಮ್ರತೆ, ವಿಧೇಯತೆ ಎಲ್ಲವೂ ಬಂದು ಬಿಡ್ತದೆ. ಮತ್ತೇನಾಗ್ತದೆ? ಈ ಚಿಗುರು ಬೇರಿನಿಂದ ಬರುವಂತ ಚಿಗುರು, ಮರದಿಂದ ಬರುವಂತ ಚಿಗುರಲ್ಲ, ಬೇರಿನಿಂದ ಬರುವಂತ ಚಿಗುರು. ಅದಕ್ಕಾಗಿ ಹೊಸ ಚಿಂತನೆ, ಹೊಸ ಜೀವನ ಇವರಲ್ಲಿ ತುಂಬುತ್ತದೆ. ಹೊಸ ಭರವಸೆ ಮತ್ತು ಹೊಸ ಕ್ರೈಸ್ತತನ, ಹೊಸ ಕ್ರಿಶ್ಚಿಯಾನಿಟಿ ಅಂತ ಹೇಳ್ಬೋದು, ಅದು ಅವರಲ್ಲಿ ತುಂಬುತ್ತದೆ. ಮತ್ತು ಸದ್ಧರ್ಮ, ಧರ್ಮದಿಂದ ನಡೆಯಲು, ನಡುಗಟ್ಟು ಗಟ್ಟಿಯಾಗಿ ಭದ್ರತೆಯಿಂದ ಜೀವಿಸಲು, ಪ್ರಾಮಾಣಿಕತೆ, ಇನ್ನು ಮುಂದೆ ಸುಳ್ಳು ಜೀವನ ಇಲ್ಲ, ಎಲ್ಲ ಕಡೆ ದೇವರಿದ್ದಾರೆ. ಕನಕದಾಸನಿಗೆ ಬಾಳೆಹಣ್ಣು ಕೊಟ್ಟಿದ್ರಂತೆ, ಯಾರ ಮನೆಯಲ್ಲಿ ಹೋಗಿ ತಿನ್ನು ಅಂತ. ಆದ್ರೆ ಆತ ಬಂದು ಟೀಚರ್ಗೆ ಹೇಳ್ತಾನೆ, ಶಿಕ್ಷಕರಿಗೆ, ಇಲ್ಲಮ್ಮ ನಾವು ತಿನ್ಲಿಕ್ಕೆ ಆಗುದಿಲ್ಲ, ಎಲ್ಲ ಕಡೆ ದೇವರಿದ್ದಾರೆ ಅಂತ. ಅದಕ್ಕಾಗಿ ಈ ಮಕ್ಕಳಿಗೆ ಇವತ್ತಿನಿಂದ ಆ ಶಕ್ತಿ ಬಂದು ಬಿಡ್ತದೆ. ಎಲ್ಲಿ ಹೋದ್ರು ದೇವರು ನೋಡ್ತಾ ಇದ್ದಾರೆ, ಯೇಸು ನನ್ನ ಜೊತೆ ಬರ್ತಾ ಇದ್ದಾರೆ. ಆ ಯೇಸುವಿನ ಒಂದು ಭಕ್ತಿ ಆಕೆಯಲ್ಲಿ ಬಂದು ಬಿಡ್ತದೆ. ದೇವರು ಎಲ್ಲ ಕಡೆ ಇದ್ದಾರೆ. ಈ ಪ್ರಾಮಾಣಿಕತೆ ಇದು ಸೊಟ್ಟದ ಪಟ್ಟಿ ಆಗಿರ್ತದೆ. ಮತ್ತು ಸ್ಥೈರ್ಯ ಆಕೆಯಲ್ಲಿ ಬರ್ತದೆ. ಸ್ಥೈರ್ಯ ಅಂದ್ರೆ ಒಂದು ಕರೇಜ್. ಇವತ್ತಿನ ಯಾರಿಗೆ ಭಯಪಡುವಂತ ವ್ಯಕ್ತಿ ಆಕೆ ಆಗುವುದಿಲ್ಲ. ಮತ್ತು ಅಪ್ಪ ಅಮ್ಮನಿಂದ ಮತ್ತು ನಮ್ಮಿಂದ ಗುರುಗಳಿಂದ ಆಕೆಗೆ ಇವತ್ತಿನಿಂದ ಹೆಚ್ಚಿನ ಉತ್ತೇಜನ ಬರುತ್ತದೆ. ಒಮ್ಮನಸ್ಸು ಆಕೆಯಲ್ಲಿ ಬರ್ತದೆ. ಮತ್ತು ಆಕೆ ಯೇಸು ಕ್ರಿಸ್ತರಿಗೆ ಇವತ್ತಿನಿಂದ ಅಧೀನರಾಗುತ್ತಾಳೆ. ಹೇಗೆ ಮದುವೆ ಜೀವನದಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೇನೋ, ಅದೇ ರೀತಿ ಶಿಲುಬೆಯ ಸಂತ ಯೋಹನ್ನ ನಮಗೆ ಹೇಳ್ತಾನೆ, ಪರಮಪ್ರಸಾದದಲ್ಲಿ ಒಂದು ಮಗು ಯೇಸುವಿಗೆ ಅಧೀನವಾಗುತ್ತಾಳೆ, ಅವಳ ಆತ್ಮ ಯೇಸುವಿಗೆ ಒಂದಾಗುತ್ತದೆ ಅಂತ. ಇಷ್ಟು ಒಂದು ಪ್ರಾಮುಖ್ಯತೆಯನ್ನು ಮೊದಲನೇ ವಾಚನದಲ್ಲಿ ತಿಳಿಸ್ತದೆ. ಎರಡನೇ ವಾಚನದಲ್ಲಿ ಏನು ಕೊಡಲಾಗಿದೆ? ಎರಡನೇ ವಾಚನದಲ್ಲಿ ಇಂಥ ಮಕ್ಕಳಿಗೆ ಚಿಗುರು ಬರಬೇಕಾದ್ರೆ ಉತ್ತೇಜನ ಬೇಕೇ ಬೇಕು. ನೀನು ಚೆನ್ನಾಗಿಲ್ಲ, ನೀನು ಸರಿ ಇಲ್ಲ, ನಿನ್ನಿಂದ ಏನಾಗುವುದಿಲ್ಲ, ನಿನ್ನ ಹಾಡಿದ್ದು ಸರಿ ಇಲ್ಲ ಅಂತ ಅಪ್ಪ ಅಮ್ಮ ನಾವು ಯಾರಾದರೂ ಆಕೆಗೆ ಏನಾದರೂ ಒಂದು ಹೀಗೆ ಹೇಳಿದ್ರೆ ಆಕೆ ಕುಂಠಿತರಾಗುತ್ತಾಳೆ, ಬೆಳವಣಿಗೆ ಆಗುವುದಿಲ್ಲ. ನಾವು ಯಾವಾಗ ಪ್ರೋತ್ಸಾಹ ಕೊಡ್ತೇವೆ, ಎನ್ಕರೇಜ್ಮೆಂಟ್ ಕೊಡ್ತೇವೋ, ಆಗ ಮಾತ್ರ ಈ ಮಕ್ಕಳು ಬೆಳೀತಾರೆ ಅಂತ ಎರಡನೇ ವಾಚನ ನಮಗೆ ತಿಳಿಸ್ತದೆ. ಅದೇ ನಾವು ಇವತ್ತಿನ ಎರಡನೇ ವಾಚನದಲ್ಲಿ ನಮಗೆ ಈ ಉತ್ತೇಜನ ಕೊಡುವವರು ಯಾರಿರ್ತಾರೋ ಒಬ್ಬರು ಸಿಕ್ಕಿದ್ರು ಸಾಕು, ಒಂದು ಬೇರು ಸಾಕು ಚಿಗುರು ಬರಲಿಕ್ಕೆ. ಒಂದೇ ಒಂದು ಕ್ರೈಸ್ತ ವ್ಯಕ್ತಿ ಕುಟುಂಬದಲ್ಲಿ ಸಾಕು ಈ ಮಗುವಿಗೆ ಬೆಳೆಸಲಿಕ್ಕೆ ಮತ್ತು ಮಗಳ ಒಂದು ಮುಂದಿನ ಜೀವನ ಭವಿಷ್ಯ ನೋಡ್ಕೊಳ್ಳಿಕ್ಕೆ. ಅದಕ್ಕಾಗಿ ನಾವು ಕ್ರೈಸ್ತರು ಇನ್ನೊಬ್ಬರಿಗೆ ಉತ್ತೇಜನ ಕೊಡುವಂತ ಕ್ರೈಸ್ತರಾಗಬೇಕಂತ ಪೌಲನು ನಮಗೆ ತಿಳಿಸ್ತಾನೆ. ಮೂರನೇ ವಾಕ್ಯದಲ್ಲಿ ಶುಭ ಸಂದೇಶದಲ್ಲಿ ಮೂರನೇ ಅಂಶವನ್ನು ಕೊಡಲಾಗಿದೆ. ಅದು ಯಾವುದಂದ್ರೆ ನಮಗೆ ಸ್ನಾನಿಕ ಯೋಹನ್ನ ಈ ವಿಷಯವನ್ನು ತಿಳಿಸ್ತಾನೆ. ಯಾವುದಂದ್ರೆ ದೇವರಿಗೆ ನಾವು ಅಭಿಮುಖರಾಗಬೇಕು. ಪಾಪಕ್ಕೆ ಬೆನ್ನು ತೋರಿಸಬೇಕು, ಆದರೆ ದೇವರಿಗೆ ನಮ್ಮ ಮುಖವನ್ನು ತೋರಿಸಬೇಕು. ಯಾರಿಗೆ ಸಾಧ್ಯ? ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡಿದವರು ಯಾವಾಗ ಕೆಳಗಡೆ ನೋಡ್ತಿದ್ರು, ಮೇಲೆ ನೋಡ್ತಾ ಇರಲಿಲ್ಲ. ಅದಕ್ಕಾಗಿ ಆ ಮೋಶೆ ಆ ಸರ್ಪಕ್ಕೆ ಮೇಲೆ ನೋಡಿ ಅಂತ ಹೇಳಿದ್ರು ಜನರಿಗೆ. ಪಾಪ ಮಾಡಿದಾಗ ನಾಚಿಕೆ ಆಗ್ತದೆ, ಕೆಳಗಡೆ ನೋಡ್ತಿದ್ರು. ಅದಕ್ಕೆ ಏವಳು ಕೆಳಗಡೆ ನೋಡ್ತಾ ಇದ್ರು, ಅವ್ರಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸಹ ಅನೇಕ ಪಾಪ ಮಾಡುವವರಿಗೆ ಇನ್ನೊಬ್ಬರ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ಇನ್ನೊಬ್ಬರನ್ನು ಕಣ್ಣು ನೋಡಿ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಸೈಕಾಲಜಿ, ಮನಃಶಾಸ್ತ್ರಜ್ಞ ನಮಗೆ ಹೇಳ್ತಾ ಇದೆ. ಅದಕ್ಕಾಗಿ ಮನಃಶಾಸ್ತ್ರಜ್ಞರು ಯಾವಾಗಲೂ ಮುಖ ನೋಡಿ ನಮ್ಮ ಶಾಸ್ತ್ರ ಹೇಳುತ್ತಾರೆ. ಅದೇ ರೀತಿ CID ಕ್ರಿಮಿನಲ್ ಮಾಡುವಂತ ಪೊಲೀಸ್ನವರು ಸಹ ನಮ್ಮ ಮುಖ ನೋಡಿ ನಮ್ಮ ಜಾತಕವನ್ನು ತಿಳಿಸ್ತಾರೆ. ಅದೇ ರೀತಿ ಕಳ್ಳರು ಯಾರು, ಒಳ್ಳೆಯವರು ಯಾರು, ಮುಖ ನೋಡುವಾಗ ಗೊತ್ತಾಗ್ತದೆ. ಯಾರು ಮುಖವನ್ನು ದಿಟ್ಟಿಸಿ ನೋಡ್ತಾರೋ
ಗಿಲ್ಟಿಂದ ಅವರು ನರಳುತ್ತಿದ್ದಾರೆ ಅಂತ ಸೈಕಾಲಜಿ ಮನಃಶಾಸ್ತ್ರಜ್ಞರು ಹೇಳಿದ ಹಾಗೆ ಇವತ್ತು ನಮಗೆ ಸ್ನಾನಿಕ ಯೋಗ ಹೇಳ್ತಾ ಇದ್ದಾನೆ. ಏನು? ದೇವರಿಗೆ ಮುಖ ತೋರಿಸಿ, ಕೆಳಗಡೆ ನೋಡೋದಲ್ಲ, ದೇವರಿಗೆ ಮುಖ ತೋರಿಸಿ. ಯಾಕಂದ್ರೆ ದೇವರ ಮುಂದೆ ನೆಟ್ಟವಾಗಿ ಸ್ವಚ್ಛವಾಗಿ ಇರಬೇಕು. ಯಾವ ಪಾಪ ಕಳಕಿಲ್ಲ ಕೂಡದು. ಮತ್ತು ಪಾಪಕ್ಕೆ ನೀವು ಬೆನ್ನು ಬೇಕಾದ್ರೆ ತೋರಿಸಿ, ಪಾಪಕ್ಕೆ ಏನು ಬೇಕಾದ್ರೆ ತೋರಿಸಿ. ಅದೇ ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಬೇಕಂತ ಸ್ನಾನಿಕ ಯೋಗವನ್ನು ತಿಳಿಸ್ತಾರೆ. ಹೇಗೆ ಈ ಮಾರ್ಗವನ್ನು ಸರಿಪಡಿಸಬೇಕು? ಒಂದು ಇಂಗ್ಲಿಷ್ನಲ್ಲಿ ವಾಚ್ಫುಲ್ನೆಸ್ ಅಂತ ಕರೆಯುತ್ತೇವೆ. ಈ ಆಗಮನ ಕಾಲದಲ್ಲಿ ವಾಚ್ಫುಲ್ನೆಸ್ ಅಂದ್ರೆ ಜಾಗರೂಕತೆ ಅಥವಾ ಎಚ್ಚರಿಕೆ ಅಥವಾ ಕಾವಲಾಗಿರುವುದು. ನಮ್ಮ ವಾಚ್ಮ್ಯಾನ್ ನಾವೇ, ನಮ್ಮ ಆತ್ಮದ ಕಾವಲುಗಾರರು ನಾವೇ. ಇನ್ನೊಬ್ಬರಿಗೆ ಬಿಟ್ಟು ಕೊಡಬಾರದು. ನಮ್ಮ ಆತ್ಮವನ್ನು ನೀವು ನೋಡಮ್ಮ, ಅಪ್ಪ ನೋಡ್ತಾರೆ, ಅಮ್ಮ ಮಾಡ್ತಾರೆ, ನಮಗೋಸ್ಕರ ಅವರು ಪೂಜೆ ಅರ್ಪಿಸ್ತಾರೆ. ಇಲ್ಲ, ನನಗೆ ನಾನೇ ಪೂಜೆ ಅರ್ಪಿಸಬೇಕು, ನನಗೆ ನಾನೇ ಪ್ರಾರ್ಥನೆ ಮಾಡಬೇಕು. ಅದು ಜಾಗರೂಕತೆ, ಎಚ್ಚರಿಕೆ ಮತ್ತು ಕಾವಲುತನ, ವಾಚ್ಫುಲ್ನೆಸ್. ಇದನ್ನು ಮೊದಲನೇ ಪೇತ್ರ ಅಧ್ಯಾಯ 5 ವಾಕ್ಯ 8ರಲ್ಲಿ ಕೊಡಲಾಗಿದೆ. ಯಾವಾಗ ನಮ್ಮ ಆತ್ಮವು ಶರೀರವು ಎಚ್ಚರಿಕೆಯಿಂದ ಇರುತ್ತದೋ, ನಮ್ಮನ್ನು ನಾವೇ ಕಾವಲು ಮಾಡುತ್ತೇವೋ, ಆಗ ಸರ್ವೇಶ್ವರ ಸ್ವಾಮಿ ಬಂದಾಗ ನಾವು ಸಿದ್ಧರಿರುತ್ತೇವೆ ಎಂದು. ಅದಕ್ಕೆ ಹಿಂದೂ ಭಾಷೆಯಲ್ಲಿ ಶಮಾರ್ ಅಂತ ಕರೀತೇವೆ. ಮೊದಲನೇ ವಾಕ್ಯದಲ್ಲಿ ಆ ಶಬ್ದ ಇದೆ, ಶಮಾರ್. ಶಮಾರ್ ಅಂದ್ರೆ ಏನು? ಅಲರ್ಟ್ನೆಸ್. ಆಧ್ಯಾತ್ಮಿಕವಾಗಿ ನಾವು ಎಚ್ಚರಿಕೆಯಿಂದ ಇರುವುದು. ಪಾಪ ಮಾಡದ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಈಗ ಪಾಪಗಳೆಲ್ಲ ಕಡೆಯಿಂದ ಬರ್ತವೆ. ಗಾಳಿ ಬಂದಾಗೆ, ಗಾಳಿ ಬಂದಾಗೆ, ಶೀತ, ನೋವು, ಕಾಲು ನೋವು, ಕೈ ನೋವು ಮತ್ತು ಕೆಮ್ಮು ಬಂದಾಗೆ ಪಾಪಗಳು ಯಾವ ಕಡೆಯಿಂದ ನಮ್ಮನ್ನು ಸುತ್ತುತ್ತವೆ ಅಂತ ಹೇಳಿಕೆ ಆಗುದಿಲ್ಲ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ವಹಿಸಬೇಕು. ಇಲ್ಲ, ಇದು ನನಗೆ ಸಲ್ಲದು, ಇದು ನಾನು ಮಾಡೋದಿಲ್ಲ, ಇದು ನನಗೆ ಬೇಡ, ಇದು ಬೇಡ, ಅದು ಬೇಡ ಅಂತ ನಾವೇ ಗಟ್ಟಿಯಾಗಿ ನಿಂತರೆ ಖಂಡಿತವಾಗಿ ಚಿಗುರುತ್ತೇವೆ, ಬೆಳೆಯುತ್ತೇವೆ. ಇದು ವಾಚ್ಫುಲ್ನೆಸ್. ಎರಡನೇದಾಗಿ ರೆಡಿನೆಸ್. ರೆಡಿನೆಸ್ ಅಂದ್ರೆ ಸಿದ್ಧವಾಗುವುದು, ಸಿದ್ಧತೆಯಿಂದ ಇರುವುದು ಅಥವಾ ಸಂಗಡತೆ ಅಂತ ಹೇಳ್ತೇವೆ. ಅದು ಯಾವುದು? ವಿಶ್ವಾಸದಿಂದ ಇರುವುದು. ನಮ್ಮ ವಿಶ್ವಾಸ ಅವರಿಗೋಸ್ಕರ ಇವರಿಗೋಸ್ಕರ ಅಲ್ಲ. ನಿನ್ನ ವಿಶ್ವಾಸ ಅಪ್ಪ ಅಮ್ಮನಿಗೋಸ್ಕರ ಅಲ್ಲ. ಇವತ್ತು ಪರಮಪ್ರಸಾದ ಸ್ವೀಕರಿಸುವುದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಅಂದ್ರೆ ನಿನ್ನಲ್ಲಿ ಆ ಯೇಸುವಿನ ವಿಶ್ವಾಸ ನಿನ್ನಲ್ಲಿ ಇರಬೇಕು. ಅವರಿರುವ ವಿಶ್ವಾಸ ನಿನ್ನಲ್ಲಿ ಇರುವುದಲ್ಲ, ನಿನ್ನಲ್ಲೇ ಸ್ವತಃ ವಿಶ್ವಾಸ ಇರಬೇಕು. ಅದು ನಮಗೆ ಇವತ್ತು ರೆಡಿನೆಸ್ ಅಲ್ಲಿ ಹೇಳುತ್ತಾರೆ. ಅದು ಯಾವುದಂದ್ರೆ ಖಂಡಿತವಾಗಿ ನಾವು ಈ ವಿಶ್ವಾಸವನ್ನು ಕಾಯ್ದಿರಿಸಬೇಕು. ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ದಾಗೆ ಈ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಇವತ್ತು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಬೇರೆ ಬೇರೆ ಕಾಮಗೋಸ್ಕರ, ಬೇರೆ ಬೇರೆ ಕೆಲಸಗೋಸ್ಕರ ವಿಶ್ವಾಸವೇ ಕಳೆದುಕೊಂಡಿದ್ದನ್ನು ನಾವು ಗುರುಗಳಾಗಿ ನೋಡಿದ್ದೇವೆ. ಸೊ ವಿಶ್ವಾಸವನ್ನು ಕಳೆದುಕೊಳ್ಳುವುದು ಬೇಡ, ವಿಶ್ವಾಸದಲ್ಲಿ ದೃಢತೆಯಿಂದ ಇರಬೇಕು. ಮೂರನೇದು ಸ್ನಾನಿಕ ಯೋಗ ಹೇಳಿದಾಗ ಅಭಿಮುಖ. ಅದರಲ್ಲಿ ಯಾವುದಂದ್ರೆ ಒಳ್ಳೆ ಕೆಲಸವನ್ನು ಮಾಡುದು. ಚಿಕ್ಕ ಮಕ್ಕಳು ನೀವು ದೊಡ್ಡ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ನಾವು ದೊಡ್ಡವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬಹುದು. ನೀನು ಸಹ ಹುಡುಗಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬಹುದು. ಯಾವುದಂದ್ರೆ ನಮಗೆ ತೆರೆಜಮ್ಮ, ಅವಿರದ ಸಂತ ತೆರೆಜಮ್ಮ ಹೇಳ್ತಾರೆ, ಯಾವಾಗ ನಾವು ಶಾಂತಿ ಕಾಪಾಡುತ್ತೇವೋ ಅದೇ ಒಳ್ಳೆ ಕೆಲಸ. ದುಡ್ಡಿನಿಂದ ಮಾಡುವ ಕೆಲಸಗಳು ಮಾತ್ರವಲ್ಲ, ಕೈಯಿಂದ ಮಾಡುವ ಕೆಲಸಗಳು ಮಾತ್ರವಲ್ಲ. ಯಾವ ನಾವು ಇನ್ನೊಬ್ಬರಿಗೆ ನೆಮ್ಮದಿ ಶಾಂತಿ ಕೊಡ್ತೇವೋ ಅದೇ ಒಳ್ಳೆ ಕೆಲಸ. ಅದಕ್ಕಾಗಿ ಇವತ್ತು ಮನೆಗಳಲ್ಲಿ ಮಕ್ಕಳಿಂದ ಶಾಂತಿ ಕೆಳಗೆ ಹೋಗ್ತದೆ, ಮಕ್ಕಳಿಂದ ಮನೆಯಲ್ಲಿ ಗಲಾಟೆ ಆಗ್ತದೆ. ಅದಕ್ಕಾಗಿ ಮಕ್ಕಳು ಮನೆಯಲ್ಲಿ ಶಾಂತಿಯನ್ನು ಕಾಪಾಡ, ಯಾವ ಅಶಾಂತಿ ವಾತಾವರಣ ಕೊಡಬಾರದು. ಅಪ್ಪ ಅಮ್ಮನ ಮಧ್ಯೆ ಅಶಾಂತಿ ತರಬಾರದು. ಯಾವಾಗ ಮಕ್ಕಳು ಮನೆಯಲ್ಲಿ ಶಾಂತಿಯನ್ನು ಕಾಪಾಡುತ್ತಾರೋ ಅದೇ ಪೀಸ್, ಅದೇ ಶಾಂತಿ ನಮ್ಮನ್ನು ಇವತ್ತು ಚಿಗುರುವಾಗಿ ಮಾಡ್ತದೆ. ಕೊನೆಗೊಳಿಸುವಾಗ ಈ ಹುಡುಗಿಗೋಸ್ಕರ ಒಂದು ಚಿಕ್ಕ ಕಥೆ ಹೇಳಿ ನಾನು ಕೊನೆಗೊಳಿಸ್ತೇನೆ. ಈಸೊಪ್ಪನ ಒಂದು ಕಥೆ ಹೀಗೆ ಇದೆ. ಕಾಡಲ್ಲಿ ತುಂಬಾ ಪಕ್ಷಿಗಳಿದ್ದವು, ಅನೇಕ ಗೂಡುಗಳಿದ್ದವು, ಎಲ್ಲ ಗೂಡುಗಳಲ್ಲಿ ಮೊಟ್ಟೆಗಳಿದ್ದವು. ಅಲ್ಲಿ ಒಂದು ಪಕ್ಷಿ ಗುಬ್ಬಚ್ಚಿ ಚಿಕ್ಕದು. ಆ ಗುಬ್ಬಚ್ಚಿ 3 ಮೊಟ್ಟೆಗಳನ್ನು ಇಟ್ಟಿದ್ದು ಕಾವಿಗೆ. ಆ ದಿನ ಭಯಂಕರವಾದ ಬಿರುಗಾಳಿ. ಈ ಬಿರುಗಾಳಿಗೆ ಅನೇಕ ಆ ಗೂಡುಗಳು ಕೆಳಗಡೆ ಬಿದ್ದವು, ನೆಲ ಸಮವಾದವು ಮತ್ತು ಮೊಟ್ಟೆಗಳು ಒಡೆದು ಹೋದವು. ಈ ಗುಬ್ಬಚ್ಚಿಯ ಚಿಕ್ಕ ಗೂಡು ಸಹ ಕೆಳಗಡೆ ಬಿದ್ದು ಮತ್ತು 3 ಮೊಟ್ಟೆಯಲ್ಲಿ 2 ಮೊಟ್ಟೆ ಒಡೆದೋಯಿತು. ಅದು 1 ಮೊಟ್ಟೆ ಹಾಗೆ ಕೆಳಗಡೆ ನೆಲದ ಮೇಲೆ ಇತ್ತು. ಆಗ ಎಲ್ಲರೂ ನಕ್ಕು ಬಿಟ್ಟು, ನಮ್ಮ ಮೊಟ್ಟೆಗಳೆಲ್ಲ ಬಿದ್ದು ಹೋದವು, ನಾವು ಹಾಗೆ ಹೋಗ್ತೇವೆ, ನೀನೇನು ಮಾಡ್ತಾ ಇದೀಯಾ? ಈ ಚಿಕ್ಕ ಗುಬ್ಬಚ್ಚಿ ಹೇಳ್ತದೆ, ನಾನು ಇಲ್ಲೇ ಕಾವಿಗೆ ಕುತ್ಕೊಳ್ತೇನೆ ನೆಲದ ಮೇಲೆ ಅಂತ. ಅಮ್ಮ ನಿನಗೆ ತಲೆ ಸರಿ ಇಲ್ಲ, ಅಲ್ಲಿ ಕುತ್ಕೊಳ್ಬೇಡ, ಮಳೆ ಬರ್ತಾ ಇದೆ, ಜೋರಾಗಿ ಬೀಸ್ತಾ ಇದೆ, ಗುಡುಗು ಸಿಡಿದು ಮಿಂಚು ಎಲ್ಲ ಬರ್ತಾ ಇದೆ, ಬೇಡ. ಆದ್ರೂ ಆ ಚಿಕ್ಕ ಪಕ್ಷಿ ಏನ್ ಮಾಡ್ತದೆ ಅಂದ್ರೆ ಆ ಮೊಟ್ಟೆಯನ್ನು ಅಲ್ಲಿ ನೆಲದ ಮೇಲೆ ಒಂದು ಚಿಕ್ಕ ತೂತು ಮಾಡಿ, ಮಣ್ಣಿನ ತೂತು ರಂಧ್ರ ಮಾಡಿ ಆ ಮೊಟ್ಟೆಯನ್ನು ಅದರಲ್ಲಿ ಇಟ್ಟು ಮಳೆ ಬರದಾಗೆ, ಮಳೆ ನೀರು ತಾಗದಾಗೆ ಅದರ ಮೇಲೆ ರೆಕ್ಕೆಗಳನ್ನು ಹಚ್ಚಿ ಅಲ್ಲಿ ಕೂತ್ಕೊಳ್ತದೆ ಮತ್ತು ಕಾವು ಕೊಡ್ತದೆ. ಒಂದಿನ ಚಿಕ್ಕ ಮರಿ ಹೊರಗಡೆ ಬರ್ತದೆ. ಎಲ್ಲ ಪಕ್ಷಿಗಳಿಗೆ ಆಶ್ಚರ್ಯ,
ನಾವು ಮೊಟ್ಟೆಗಳನ್ನು ಬಿಟ್ಟು ಬಿಟ್ಟೆವು ಬಿದ್ದವು ಅಂತ. ಆದರೆ ನೀನು ಅಲ್ಲೇ ನಾವು ಕೊಟ್ಟು ಅಲ್ಲೇ ಒಂದು ಮರಿ ಮಾಡಿದೆಯಲ್ಲ, ಎಂತ ಅದ್ಭುತ ಅಂತ ಎಲ್ಲರಿಗೂ ಖುಷಿ ಆಯಿತು, ಎಲ್ಲರಿಗೆ ಸಂತೋಷವಾಯಿತು, ಆನಂದವಾಯಿತು. ಆಗ ಈ ಮರಿ ಗುಬ್ಬಚ್ಚಿ ಹಾರಿ ಹೋಗುವಾಗ ತಾಯಿ ಒಂದು ಮಾತನ್ನು ಹೇಳ್ತಾಳೆ, ಏನಂದ್ರೆ, ಮಗು, ತುಂಬ ಕಷ್ಟಪಟ್ಟು ನಾನು ನಿನ್ನನ್ನು ಸಾಕಿದ್ದೇನೆ, ತುಂಬ ಕಷ್ಟಪಟ್ಟು ನಿನಗೆ ನಾನು ಹಾವು ಕೊಟ್ಟಿದ್ದೇನೆ, ಅದನ್ನು ಮರಿಬೇಡ, ಅಪ್ಪ ಅಮ್ಮನ ಯಾವುದು ಮರಿಬೇಡ. ಮತ್ತು ಎರಡನೇದಾಗಿ ನೀನು ಸಹ ಹಾಗೆ ನಿನಗೆ ಹುಟ್ಟುವಂಥ ಮರಿಗಳಿಗೆ ಇಷ್ಟೇ ಪ್ರೀತಿಯನ್ನು, ಇಷ್ಟೇ ಜೋಪಾನವನ್ನು, ಇಷ್ಟೇ ಮಮತೆಯನ್ನು, ಇಷ್ಟೇ ಧೈರ್ಯವನ್ನು ಕೊಡುವಂಥ ಆ ಮರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾರೆ. ಮಕ್ಕಳು ನನಗೆ ಗೊತ್ತಿದೆ, ಮರಿಗಳು ಹಾರಿ ಹೋಗ್ತಾರೆ. ಸೊ ಅದೇ ರೀತಿ ನಿನಗೆ ಸಹ ಮೇಘನ ಇವತ್ತಿನ ಪರಮಪ್ರಸಾದ ಸ್ವೀಕರಿಸ್ತಾ ಇದ್ದಿ. ಆ ಪರಮಪ್ರಸಾದ ಜೀರ್ಣವಾಗಿ ಹೋಗ್ಬೋದು, ಆದರೆ ನಿನ್ನ ಆತ್ಮದಲ್ಲಿ ಅದು ಅಜೀರ್ಣವಾಗಿ ಯೇಸು ಸ್ವತಃವಾಗಿ ಶಾಶ್ವತವಾಗಿ ಅಲ್ಲೇ ಇರುತ್ತಾರೆ. ಅವರನ್ನು ಕಾಪಾಡಿಕೊಂಡು ಅದೇ ರೀತಿ ನೀನು ಬೆಳೆಯುವಾಗ ನಿನಗೆ ಪ್ರೀತಿ, ಮಮತೆ, ಶಾಂತಿ ಕೊಟ್ಟಂತ ನಿನ್ನ ಅಕ್ಕ, ನಿನ್ನ ಅಪ್ಪ, ನಿನ್ನ ಅಮ್ಮ, ನಿನ್ನ ಅಜ್ಜ, ನಿನ್ನ ಅಜ್ಜಿ, ಅವರನ್ನು ಯಾವುದೂ ಮರೆಯಬೇಡ. ನೀನು ಎಷ್ಟು ಉದ್ದವಾಗಿ ಬೆಳೆದರೂ ಸಹ ಅವರನ್ನು ಎಂದಿಗೂ ಮರೆಯಬೇಡ ಅಂತ ಈ ಸೊಪ್ಪನ ಕತೆ ನಮಗೆಲ್ಲರಿಗೂ ತಿಳಿಸ್ತಾರೆ. ಇದೇ ದೇವರ ಆಶೀರ್ವಾದ ನಿನಗೆ, ನಿನ್ನ ಕುಟುಂಬಕ್ಕೆ ಎಂದು ನಾನು ಬೇಡಿಕೊಳ್ತೇನೆ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರಲ್ಲಿ ವಿಶ್ವಾಸಿಸುತ್ತೇನೆ. ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನ್ನು ಯೇಸುರಾಜನ ಅಧಿಕಾರದಲ್ಲಿ ಸಮಾಧಿ ಮಾಡಲ್ಪಟ್ಟರು. ಆ ಕಾಲಕ್ಕೆ ಉತ್ತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡುವರು. ಪವಿತ್ರ ಆತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕರ್ತವ್ಯವನ್ನು ಸಭೆಸುತ್ತೇನೆ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿ, ಪ್ರಭು ಕ್ರಿಸ್ತರು ಈಗಾಗಲೇ ಜನಿಸಿ ನಿಮಗೆ ರಕ್ಷಣೆ ತಂದಿದ್ದಾರೆ. ಈ ಕ್ರಿಸ್ತ ಜಯಂತಿಯಲ್ಲಿ ಅವರು ನಮ್ಮ ಪ್ರಸ್ತುತ ಸನ್ನಿವೇಶಗಳಲ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಆಗಮಿಸಿ ನಮ್ಮೆಲ್ಲ ದುಃಖವನ್ನು ನೀಗಿಸಿ ತೊಂದರೆ ತೊಡಕುಗಳನ್ನು ನಿವಾರಿಸಲೆಂದು ಪ್ರಾರ್ಥಿಸೋಣ. ಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಲಿಯೋ, ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಯಾಜಕರು ಈ ಆಗಮನ ಕಾಲದಲ್ಲಿ ಸಂದರ್ಭದಲ್ಲಿ ತಮ್ಮ ಬದುಕನ್ನು ಭರವಸೆಯ ಬದುಕಾಗಿಸಿಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರಲೆಂದು ಪ್ರಾರ್ಥಿಸೋಣ. ನಮ್ಮ ದೇಶದ ನಾಯಕರುಗಳು ಉತ್ತಮ ಸಮಾಜವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ತಮ್ಮ ಸ್ವಾರ್ಥಕ್ಕೂ ಡೊಂಕಾದ ಮಾರ್ಗವನ್ನು ತೋರೆದು ನೇರವಾದ ಮಾರ್ಗವನ್ನು ಸಿದ್ಧಪಡಿಸಲು ಸಶಕ್ತರಾಗುವಂತೆ ಪ್ರಾರ್ಥಿಸೋಣ. ಈ ಆಗಮನ ಕಾಲದ ವಾಚನಗಳು ನಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡಿ
ಸರಳ ನೇರ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಜಾಡಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಧರ್ಮಸಭೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೊರೆದಿರುವ ಪ್ರತಿಯೊಬ್ಬರು ಪ್ರಭುವಿನಿಂದ ಹೊಸ ಭರವಸೆಯನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಇಂದು ವಿಶೇಷವಾಗಿ ಪರಮಪ್ರಸಾದ ಸ್ವೀಕರಿಸಿರುವ ಮೇಘನ್ಗಾಗಿ ಪ್ರಾರ್ಥಿಸೋಣ. ಹಾಗೂ ನೋಡೋಣ ಅವರ ಕುಟುಂಬದವರು, ಬಂಧು ಮಿತ್ರರು, ಅವರೆಲ್ಲರ ಒಳ್ಳೆಯ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿ, ನಮ್ಮ ಪರಸ್ಪರ ಪ್ರತ್ಯೇಕವಾದ ಕೋರಿಕೆಗಳನ್ನು ಮೌನದಿಂದ ದೇವರಿಗೆ ಒಪ್ಪಿಸೋಣ. ಪ್ರೀತಿಮಯ ತಂದೆ, ಪಾಪಿ ಮಾನವರು ಧಾರಕ್ಕೆಂದು ನಿಮ್ಮ ಕುಮಾರನನ್ನು ದೀನ ಮಾನವರನ್ನಾಗಿ ಕಳುಹಿಸಿ ನಮಗೆ ಘನತೆಯ ಬದುಕಿ ನೀಡಿದ್ದೀರಿ. ಅವರು ತಕ್ಕ ಪ್ರೀತಿ, ಶಾಂತಿ, ಸಹಬಾಳ್ವೆಯ ಮೌಲ್ಯಗಳು ನಮ್ಮಲ್ಲಿ ವೃದ್ಧಿಸಿ ಜಗವೆಲ್ಲ ವ್ಯಾಪಿಸಲಿ ಎಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ. ಪ್ರೀತಿಯ ಕಾಣಿಕೆಗಳನ್ನು ಕರುಣೆಯ ತಂಗಿದೆನು, ನೀಡಿದ ಜೀವನವನ್ನು ನಿನಗೆಂದು ಅರ್ಪಿತೆನು. ಪ್ರೀತಿಯ ಕಾಣಿಕೆಗಳನ್ನು ಕರುಣೆಯ ತಂಗಿದೆನು, ನೀಡಿದ ಜೀವನವನ್ನು ನಿನಗೆಂದು ಅರ್ಪಿತೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವಾ, ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವಾ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸುತ್ತೇವೆ. ದೇವರೇ, ನಮಗಿನ ಪ್ರಾರ್ಥನೆ ಹಾಗೂ ಕಾಣಿಕೆಗಳು ನಿಮಗೆ ಮೆಚ್ಚುಗೆಯಾಗಲಿ. ನಮ್ಮ ಪರವಾಗಿ ಬಿನ್ನವಿಸಲು ಯಾವ ಪುಣ್ಯ ಫಲಗಳು ನಮ್ಮಲ್ಲಿಲ್ಲದಿರುವುದರಿಂದ ನಿಮ್ಮ ದೈಹಿಕ ಸಂರಕ್ಷಣೆಯ ಮೂಲಕ
ಕಾಪಾಡಲು ಬಂದೀರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಅವರು ಮರಳಿ ಬರುವಾಗ ಅಂತಿಮವಾಗಿ ಎಲ್ಲವೂ ಪ್ರಕಟವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳದ ನಿಮ್ಮ ಮಹಾವಾಗ್ದಾನವನ್ನು ಭಾಗ್ಯವನ್ನಾಗಿ ಪಡೆಯುವಂತೆ ಆಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿನ್ನ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿನ್ನ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯು ನೀವು. ಈ ಉಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ವೇದನೆಯಂತೆ ಸುರಿಸಿ ಆನಂದಿಸಿ ಎಂದು ಪ್ರಾರ್ಥಿಸುತ್ತೀವಿ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಯೇಸುವಿನ ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ವೃತ್ತಿಯನ್ನು ರಕ್ಷಣೆಗೀವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಹಿರಿಯು ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ಧರ್ಮಚಾರವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದವರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ
ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳು ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮದ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಗಾಗದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿ ಇರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುರುಪಡಿಸುವ ಶಿರೋಷಣೆಯಾಗಲಿ. ಇಗೋ ದೇವರ ಕುರಿಮರಿಯೇ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ವಾಕ್ಯವಂತರು. ಅವನ ಜೀವನ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ.
ಕೊಟ್ಟಿರಿ, ದಾಹದವರಿಗೆ ನೀವು ದಾನ ಕೊಟ್ಟಿರಿ, ಹಸಿದವರಿಗೆ ನೀವು ಅನ್ನ ಕೊಟ್ಟಿರಿ, ದಾಹದವರಿಗೆ ನೀವು ದಾನ ಕೊಟ್ಟಿರಿ, ಬೆಲೆಗೆ ನಿಂತಿರೆ ನೀವು ದಾನ ಬಂದಿರಿ, ವರ್ತಿಯಾಗಿರೆ ನೀವು ಕಂಡು ಬಂದಿರಿ, ನಿಮ್ಮ ಹೆಸರಲ್ಲಿ ದೇವಲೋಕದಲ್ಲಿದೆ, ಸ್ವರ್ಗ ರಾಜ್ಯವೇ ಇಂದು ನಿಮ್ಮದಾಗಿದೆ. ಯೇಸು ಬರುವರು, ಮನುಜರನ್ನು ಮುಂದೆ ಕರೆವರು, ಪರದಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲೇ ಬಾಳ ಸಲ್ಲಿಸಿದ, ಮನುಜರನ್ನು ಬಳಿಗೆ ಕರೆವರು, ಅವರ ಜೀವ ಸುಖೇವರು. ಜೀವಮಾಡಲಿ ನೀವು ಜ್ಯೋತಿಯಾಗಿರಿ, ಮನವು ಮುರಿದಲೇ ನೀವು ಬೆಸುಗೆಯಾಗಿರಿ, ಜೀವಮಾಡಲಿ ನೀವು ಜ್ಯೋತಿಯಾಗಿರಿ, ಮನವು ಮುರಿದಲೇ ನೀವು ಬೆಸುಗೆಯಾಗಿರಿ, ದೂರ ಸರಿದಿರೆ ನನ್ನ ಕರೆಯ ಬಂದಿರಿ, ತಪ್ಪಿ ಹೋಗಿದೆ ನನ್ನ ಹುಡುಕಿ ಕಲಿಯಿರಿ, ನಿಮ್ಮ ಹೆಸರಲ್ಲಿ ದೇವಲೋಕದಲ್ಲಿದೆ, ಸ್ವರ್ಗ ರಾಜ್ಯವೇ ಇಂದು ನಿಮ್ಮದಾಗಿದೆ. ಮಹಿಮೆಯಲ್ಲಿ ಯೇಸು ಬರುವರು, ಮನುಜರನ್ನು ಮುಂದೆ ಕರೆವರು, ಅದರಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲೇ ಬಾಳ ಸಲ್ಲಿಸಿದ, ಮನುಜರನ್ನು ಬಳಿಗೆ ಕರೆದರು, ಅವರ ಜೀವ ಸುಖೇವರು. ಹಸಿದವನಿಗೆ ನೀವು ಅನ್ನ ಕೊಟ್ಟಿರಿ, ದಾಹದವನಿಗೆ ನೀವು ಪಾನ ಕೊಟ್ಟಿರಿ, ಹಸಿದವನಿಗೆ ನೀವು ಅನ್ನ ಕೊಟ್ಟಿರಿ, ದಾಹದವನಿಗೆ ನೀವು ಪಾನ ಕೊಟ್ಟಿರಿ, ಬೇನೆ ಇದ್ದಿರೆ ನೀವು ಕಾಣ ಬಂದಿರಿ, ಬಂದಿಯಾಗಿದೆ ನೀವು ಕಂಡು ಬಂದಿರಿ, ನಿಮ್ಮ ಹೆಸರಲ್ಲಿ ದೇವಲೋಕದಲ್ಲಿದೆ, ಸ್ವರ್ಗ ರಾಜ್ಯವೇ ಇಂದು ನಿಮ್ಮದಾಗಿದೆ. ಮಹಿಮೆಯಲ್ಲಿ ಯೇಸು ಬರುವರು, ಮನುಜರನ್ನು ಮುಂದೆ ಕರೆವರು, ಪರದಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲೇ ಬಾಳ ಸಲ್ಲಿಸಿದ, ಅವರನ್ನು ಬಳಿಗೆ ಕರೆವರು, ಅವರ ಜೀವ ಸುಖೇವರು. ಜೂಬಿಲಿಯ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರಲಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ಗಣಿವರಿಯದೆ ಬಿತ್ತನೆ ಮಾಡುವವರಿಗಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು
ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟ ಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜುಬಿಲಿಯ ಕೃಪೆಯು ಭರವಸೆ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. Dear Meghna Narona, we have received Jesus for the first time. Receive? You like? You want Jesus to be always in your heart? Sure? Okay, then you should always pray and ask Jesus to be with you. Okay? So you should be always singing to Jesus. Okay? Like this. Jesus, Jesus, come to me. 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 Waiting do I long for you, life without you is but pain. Come and leave me, never again. Come and leave me, never again. Jesus, Jesus, come to me. Jesus, Jesus, come to me. Did you pray like this daily? Very good. Congratulations for the little Frank or Parvati and Parvati. May you wash you. Congratulations. And may Jesus bless you, strengthen you, and help you to grow in wisdom, strength, and knowledge. ದೇವರು ನಿನ್ನನ್ನು ಜ್ಞಾನ, ಬುದ್ಧಿ, ವಿವೇಕದಲ್ಲಿ ಬೆಳೆಸಿ ನಿನ್ನನ್ನು ಲೆಕ್ಕಕ್ಕೆ ಇರಿಸಲಿ. God bless you. Okay. At this time. ಪ್ರಾರ್ಥಿಸೋಣ. ದೇವರೇ, ಆತ್ಮಿಕ ಪೋಷಣೆಯ ಆಹಾರದಿಂದ ಸಂತೃಪ್ತರಾದ ನಾವು ಈ ಪರಮರಸದಲ್ಲಿ ಪಾಲ್ಗೊಂಡು ಲೌಕಿಕವಾದವುಗಳನ್ನು ವಿವೇಕದಿಂದ ವಿಮರ್ಶಿಸಿ ಸ್ವರ್ಗೀಯವಾದವುಗಳಲ್ಲಿ ನಿಷ್ಠೆಯಿಂದ ನಿರತರಾಗುವಂತೆ ಅನುಗ್ರಹಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ನಿಮ್ಮಲ್ಲಿ ನೆಲೆಸಲಿ.